ಇದೊಂದು ಸಹಾಯ ಮಾಡಿ ಸರ್ ದೇವಳಿಗೆ. ಬಿಗ್ ಬಾಸ್ ದೊಡ್ಡ ಮನೆ ನನ್ನ ಬಿಗ್ ಬಾಸ್ ಕರ್ಕೊಂಡು ಗೆಲ್ಸಿ ಸರ್, ಗೆಲ್ಸಿ ನನ್ನ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್. ದೇವಳಿಗೆ ಹೇಳ್ತೀನಿ, ನಿಮ್ಮ ಮುಂದೆ ಬಿಗ್ ಬಾಸ್ ಬೆಳೆದಿರೋನೆ ಬೆಳೆಸಿರಲ್ಲ ಬಿಗ್ ಬಾಸ್. ನಮ್ಮ ಬಡವರಿಗೆ ಒಂದು ಚಾನ್ಸ್ ಕೊಡ್ರಿ ಬಿಗ್ ಬಾಸ್. ಅಷ್ಟು ಸೆಕ್ಯೂರಿಟಿ ಆಚೆ ಇದ್ರು ಪ್ಲೀಸ್ ಬಿಗ್ ಬಾಸ್ ಒಂದು ಚಾನ್ಸ್ ಕೊಟ್ಟು ಹೊರಗಡೆ ಕರ್ಕೊಳ್ಳಿ. ಏನ್ ಬ್ರೋ ನೀವು ಮನೆ ವೆರೈಟಿ ಊಟ ಮಾಡ್ತಿದ್ರೆ ನೀನೇನ್ ಬ್ರೋ ಇಲ್ಲಿ ಬಿಗ್ ಬಾಸ್ ಮನೆ ಮುಂದೆ ಕೂತ್ಕೊಂಡು ಕಷ್ಟ ಬಿಟ್ಟಿದ್ದೀನಿ. ಇನ್ನ ಬಿಗ್ ಬಾಸ್ ಹೊರಗಡೆ ಹೋದ್ರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ ಬ್ರೋ. ಓಕೆ ಹೋಗ್ತೀನಿ ಬಿಗ್ ಬಾಸ್. ನನ್ನ ಮನೆ ಬಿಟ್ಟು 70 ದಿನ ಆಯ್ತು. ತುಂಬಾ ಜನ ಕ್ವೆಶ್ಚನ್ ಕೇಳಿದ್ರು ಬಿಗ್ ಬಾಸ್ ಬೇಕಾ, ಯಾಕೆ ನಿಮ್ಗೆ ಬಿಗ್ ಬಾಸ್, ಈ ತರ ತುಂಬಾ ಕ್ವೆಶ್ಚನ್ ಕೇಳಿದ್ರು. ಆದ್ರೆ ಇನ್ನೊಂದು ನಿಮಗೆ ಬಿಗ್ ಬಾಸ್ ಅಂದ್ರೆ ಇಷ್ಟನೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗಂತೂ ಬಿಗ್ ಬಾಸ್ ತುಂಬಾ ಇಷ್ಟ. ಅದರಲ್ಲಿ ಆಯ್ಕೆ ಆಗಬೇಕಂತ ನಾನು ತುದಿಗೆ ಸೋಷಿಯಲ್ ಮೀಡಿಯಾದ ಇಬ್ಬರಿಗೆ ಆಯ್ಕೆ ಮಾಡ್ತಾರೆ, ಅದರಲ್ಲಿ ಒಬ್ಬ ಆಯ್ಕೆ ಆಗಬೇಕಂತ ನಾನು. ಯಾರ ಬಂದ್ರು ಇದು ಪಬ್ಲಿಕ್ ಪ್ಲೇಸ್ ಇದು. ಯಾರ ಬಂದು ನೀನು ಆಂಧ್ರವನು ನನಗೆ ಗೊತ್ತಿದೆ. ರೈಟ್ ಇಷ್ಟು ದಿವಸ ಮಾಸ್ಕ್ ಹಾಕೊಂಡು ವಿಡಿಯೋಸ್ ಮಾಡ್ತಾ ಇದ್ದೆ. ಆದರೆ ನನಗೆ ನಿಜವಾಗ್ಲೂ ಅನಿಸ್ತು, ಈ 300-400 ರೂಪಾಯಿ ಮಾಸ್ಕು ಯಾರ್ಯಾರು ಬೇರೆಯವರು ಆರ್ಡರ್ ಮಾಡಿಬಿಟ್ಟು ನಾನೇ ಮಾಡ್ತಾ ಇರೋದು ಅಂತ ತಪ್ಪು ಅಲಿಗೇಷನ್ಸ್ ಮಾಡಿದ್ರೆ ಸುಮ್ಮನೆ ನನ್ನ ಹೆಸರು ಹಾಳಾಗತ್ತೆ ಅಂತ. ಸೊ ಅದನ್ನು ಯೋಚನೆ ಮಾಡಿಬಿಟ್ಟು ಆಮೇಲೆ ಜನರಲಿ ಮಾಸ್ಕ್ದು ಒಂಥರ ಐಡೆಂಟಿಟಿ ಸರಿಗಿರಲ್ಲ ಅಂತ ಅನ್ಕೊಂಡ್ಬಿಟ್ಟು, ಪ್ಲಸ್ ನಾನು ಹೇಳಿದ್ದೆ 10,000 ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ನಾನು ಮಾಸ್ಕ್ ತೆಗಿತೀನಿ ಅಂತ. ಸೊ 9,800 ಆಗಿದೆ ಆ್ಯಸ್ ಆಫ್ ನೌ. ನಾನು ಮೋಸ್ಟ್ಲಿ ವಿಡಿಯೋ ಬರೋಷ್ಟರಲ್ಲಿ 10,000 ಆಗಿರ್ಬೋದು. ಸೊ ಮಾಸ್ಕ್ ತೆಗಿಯೋಕೆ ಟೈಮ್ ಬಂದಿದೆ. ಇವತ್ತಿಂದ ನಾನು ವಿಡಿಯೋಸು ಈ ಮಾಸ್ಕ್ ಇಟ್ಕೊಂಡು ಶೂಟ್ ಮಾಡಲ್ಲ. ಹೆಲೋ ಗೈಸ್, ವೆಲ್ಕಮ್ ಟು ಭಾರದ್ವಾಜ್ ಅವರೇ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಿಯಾಕ್ಷನ್ ಮಾಡ್ತಾ ಇರೋದು ಬಿಗ್ ಬಾಸ್ ಬೆಗರ್ಸ್. ಅವರು ಬಿಗ್ ಬಾಸ್ಗೆ ಇದು ಮಾಡಿ ನನಗೆ ಬಿಗ್ ಬಾಸ್ಗೆ ಕಳಿಸಿ ಅಂತ ಬೇಗ್ ಮಾಡ್ತಾ ಇರೋರು. ಬಿಗ್ ಬಾಸ್ ಅಂತೂ ಇವ್ರನ್ನ ಅಪ್ರೋಚ್ ಮಾಡಿಲ್ಲ, ಪ್ಲಸ್ ಅಪ್ರೋಚ್ ಮಾಡೋದು ಇಲ್ಲ ಸದ್ಯಕ್ಕಂತೂ. ಬಟ್ ಇವರು ನಾನು 50 ದಿವಸ ಮನೆ ಬಿಟ್ಟು ಹೋಗಿದ್ದೀನಿ, 60 ದಿವಸ ಮನೆ ಬಿಟ್ಟು ಹೋಗಿದ್ದೀನಿ, ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ವಿಡಿಯೋಸಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ಅದನ್ನ ರಿಯಾಕ್ಟ್ ಮಾಡೋಣ. ಲೆಟ್ಸ್ ಫಾಕಿಂಗ್ ಆರಂಭಿಕಿಲ್ಲಂಗಳ. ಇದೊಂದು ಸಹಾಯ ಮಾಡಿ ಸರ್ ದೇವಳಿಗೆ. ಬಿಗ್ ಬಾಸ್ ದೊಡ್ಡ ಮನೆ ನನ್ನ ಬಿಗ್ ಬಾಸ್ ಕರ್ಕೊಂಡು ಗೆಲ್ಸಿ ಸರ್, ಗೆಲ್ಸಿ ನನ್ನ ಗೆಲ್ಸಿ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್. ಬಿಗ್ ಬಾಸ್ ಜನ ಡಿಸೈಡ್ ಮಾಡ್ಬೇಕಲ್ವಾ, ಬಿಗ್ ಬಾಸ್ ಅಗ್ರಿಮೆಂಟ್ ಅಲ್ಲೇ ಗೆಲ್ಸಿ ಅಂದ್ರೆ ಏನರ್ಥ? ದೇವರಿಗೆ ಹೇಳ್ತೀನಿ, ನಿಮ್ ಮುಂದೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ. ನಿಮ್ ಕಡೆಯಿಂದನೇ ನೀವೇ ಬನ್ನಿ, ನನ್ನ ಜೊತೆ ನೀವೇ ಬನ್ನಿ, ಎಲ್ಲರಿಗೂ ದಾನ ಧರ್ಮ ಮಾಡೋಣ. ನನಗೂ ಹೆಲ್ಪ್ ಮಾಡ್ಬೇಕಂತ ನನಗೂ ತುಂಬಾ ಆಸೆ. ಬಿಗ್ ಬಾಸ್ಗೆ ಹೆಲ್ಪ್ ಮಾಡಬೇಕು ಅಂದ್ರೆ ಅವ್ರು TRPಗೋಸ್ಕರ ಶೋ ಮಾಡ್ತಾ ಇರಲಿಲ್ಲ. ಅವ್ರು ಹೆಲ್ಪ್ ಮಾಡ್ಬೇಕಂದಿದ್ರೆ ಒಂದು ಚಾರಿಟಬಲ್ ಟ್ರಸ್ಟ್ ಓಪನ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾ ಇದ್ರು. 50 ಲಕ್ಷ ಪ್ರೈಸ್ ಮನಿ ಏನಕ್ಕೆ, ಕಂಟೆಸ್ಟೆಂಟ್ಸ್ನ ತರಕ್ಕೆ ಏನಕ್ಕೆ, ಶೋಸ್ ಏನಕ್ಕೆ ಮಾಡೋದು, ಸ್ಪಾನ್ಸರ್ ಬೆಟ್ಟಿಂಗ್ ಆ್ಯಪ್ಸ್ ಅಂತ ಸ್ಪಾನ್ಸರ್ಸ್ ಏನಕ್ಕೆ ತೊಗೊಳೋದು, ಅದು ತೊಗೊಳೋದು ಏನಕ್ಕೆ ಅಂದ್ರೆ ದುಡ್ಡುಗೋಸ್ಕರ. ಹೆಲ್ಪ್ ಮಾಡೋಣ ನನ್ನ ತೊಗೊಂಡ್ಬಿಡಿ ಅಂದರೆ ಹೆಲ್ಪ್ ಮಾಡ್ಬೇಕಂದ್ರೆ ಏನಕ್ಕೆ ಇವರು ಅವರೇ ಹೆಲ್ಪ್ ಮಾಡ್ತಾರೆ, ಇವ್ರನ್ನ ಏನಕ್ಕೆ ತೊಗೋಬೇಕು ಕಂಟೆಸ್ಟೆಂಟ್ ಆಗಿ? ಮಂಜನ ಏನ್ ಮಂಜನ ಇವೆಲ್ಲ ಏನ್ ಮಾತಾಡ್ತಾ ಇದೀರಾ? ಮಂಜನ ಸುಮಾರು ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಬಟ್ಟೆ ಇಲ್ಲ ಅಂತ ಹೆಲ್ಪ್ ಮಾಡೋಣ. ತಿರ್ಗಾ ರುದ್ರಾಶ್ರಮ, ಅವ್ರಿಗೆ ವಯಸ್ಸಾದವ್ರಿಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ಅವ್ರಿಗೂ ಹೆಲ್ಪ್ ಮಾಡೋಣ. ನೀವು ಬನ್ನಿ ಸರ್, ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ. ದೇವಳಿಗೆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ. ನಿಮ್ ಜೊತೆ ನಾನು ಬರ್ತೀನಿ. 1 ತಿಂಗಳಲ್ಲ, 2 ತಿಂಗಳಲ್ಲ, 5 ತಿಂಗಳಾಗಲಿ. ನಿಮ್ ಆ ಥರ ಹೇಳಿದ್ರೆ ನಾನು ಅಗ್ರಿಮೆಂಟ್ ಪೇಪರ್ ಸೈನ್ ಹಾಕ್ಬಿಡ್ತೀನಿ, ನನಗೂ ಬಿಗ್ ಬಾಸ್ ತೊಗೊಂಬಿಡಿ. ಅಷ್ಟು ಈಸಿ ಇದ್ದಿದ್ರೆ ಎಲ್ಲರೂ ಮಾಡ್ತಾ ಇದ್ರು. ಆದರೆ ನಿಜವಾಗ್ಲೂ ಜನ ಅಷ್ಟು ಈಸಿ ಅಂತ ಅನ್ಕೊಂಡಿದ್ದಾರೆ. ಸೊ ಇದು ಬರೀ ಫಸ್ಟ್ ವಿಡಿಯೋ, ನೆಕ್ಸ್ಟ್ ವಿಡಿಯೋ ನೋಡೋಣ. ಬಿಗ್ ಬಾಸ್ ಬೆಳೆದಿರೋನೆ ಬೆಳೆಸಿರಲ್ಲ ಬಿಗ್ ಬಾಸ್. ನಮ್ಮ ಬಡವರಿಗೆ ಒಂದು ಚಾನ್ಸ್ ಕೊಡ್ರಿ ಬಿಗ್ ಬಾಸ್. ಅಷ್ಟು ಸೆಕ್ಯೂರಿಟಿ ಆಚೆ ಇದ್ರು ಹೊರಗಡೆ ಬಂದಿದ್ದೀನಿ ಬಿಗ್ ಬಾಸ್. ಪ್ಲೀಸ್ ಬಿಗ್ ಬಾಸ್ ಒಂದು ಚಾನ್ಸ್ ಕೊಟ್ಟು ಹೊರಗಡೆ ಕರ್ಕೊಳ್ಳಿ. ನೀನು ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡಿಬಿಟ್ಟು ನಿನ್ನ ಆಡಿಯನ್ಸ್ಗೆ ಹಾಳು ಮಾಡ್ತಾ ಇದೆಯಾ? ಓಕೆ, ನಿಂದು ಮತ್ತೆ ಬಿಗ್ ಬಾಸ್ದು ಕಾಮನಾಲಿಟೀಸ್ ಇದೆ. ನೀನು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತೀಯಾ, ಅವರು ಬೆಟ್ಟಿಂಗ್ ಆ್ಯಪ್ನ ಸ್ಪಾನ್ಸರ್ ಆಗಿ ಇಟ್ಕೊಂಡಿದ್ರೆ ಅದು ಬೇರೆ ಪ್ರಶ್ನೆ. ಆದರೆ ಟ್ಯಾಲೆಂಟ್ ಏನು ನಿಂದು? ಆಚೆ ಮನೆ ಬಿಗ್ ಬಾಸ್ ಮನೆ ಆಚೆ ಕೂತ್ಕೊಂಡು ಊಟ ಮಾಡೋದು, ಬಿಗ್ ಬಾಸ್ಗೆ ನಾನೇ ಹೋಗ್ತೀನಿ ಗೆಡ್ಸ ಕೀಳೋದು ಅಂತ. ಗೆಡ್ಸ ಇವಾಗ ಕೀಳೋ ಪರಿಸ್ಥಿತಿ ಬಂದಿದೆಯಲ್ಲಪ್ಪ. ಬಿಗ್ ಬಾಸ್ಗೆ ಎಲ್ಲಿ ಕರೆದ್ರು ನಿನ್ನ? ಕರೆದ್ರ ಏನೋ ಭಿಕ್ಷೆ ಬೇಡವರು, ಬೆಗ್ಗರ್ಸ್ ಕಾಣ್ ಬಿ ಚೂಸರ್ಸ್ ಅಂತ ಒಂದು ಗಾದೆ ಇದೆ ಆಯ್ತಾ. ನೀನು ಬಿಗ್ ಬಾಸ್ ಕರ್ಕೊಳ್ಳಿ, ನನಗೆ ಬಿಗ್ ಬಾಸ್ ಕರ್ಕೊಳ್ಳಿ ಅಂತಂದ್ರೆ ಯಾವತ್ತೂ ಕರ್ಕೊಳ್ಳಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಏನೋ ಒಂದು ಟ್ಯಾಲೆಂಟ್ ಇರಬೇಕು, ಏನೋ ಒಂದು ಯುನೀಕ್ನೆಸ್ ಇರಬೇಕು, ಏನೋ ಒಂದು ಪರ್ಸ್ಪೆಕ್ಟಿವ್ ಆ್ಯಡ್ ಮಾಡೋ ಶಕ್ತಿ ಇರಬೇಕು. ಅದಿಲ್ಲದೆ ಸುಮ್ಮನೆ ಬಾಸ್ಗೆ ಕರ್ಕೊಳ್ಳಿ ಬಿಗ್ ಬಾಸ್, ಬೇರೆಯವ್ರಿಗೆ ಬಿಡಿಸ್ತೀರಾ, ನಾನೇನು ಗೆಡ್ಸಕ್ಕೆ ಕೀಳೋದು ಅಂತ ಹೇಳಿದ್ರೆ ಯಾವತ್ತೂ ನಿನ್ಗೆ ಆಪರ್ಚುನಿಟಿ ಸಿಗಲ್ಲಪ್ಪ. It is not makes no sense.
ಇಲ್ಲಾಕ್ ಮಲ್ಗಿದ್ದೀರಾ ಬ್ರೋ? ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕೆ 2 ದಿನ ಆಯ್ತು ಬ್ರೋ. ಓಪನ್ ಮಾಡಿದ ತಕ್ಷಣ ಬಿಗ್ ಬಾಸ್ ಒಳಗಡೆ ನಾನೇ ಫಸ್ಟ್ ಹೋಗ್ಬೇಕು, ಅದಕ್ಕೆ ಇಲ್ಲೇ ಮಲಗಿದ್ದೀನಿ. ಈ ಸತಿ ಸೆಲೆಕ್ಟ್ ಆಯ್ತೀನಿ. ಅಯ್ಯಪ್ಪ, ಈ ಬಿಗ್ ಬಾಸ್ ಬೆಗರ್ಸು ಮಲ್ಗೋದು, ಊಟ ಮಾಡೋದು, ಗೆಣ್ಸ್ ಕೀಳೋದು, ಏನೇನೆಲ್ಲ ಮಾಡ್ತಾ ಇದ್ದಾರಪ್ಪ ಇವರು. ಇನ್ನು ಬಿಗ್ ಬಾಸ್ಗೆ ಆಕ್ಚುಲಿ ಕರೆದ್ಬಿಟ್ರೆ ಏನೇನು ಮಾಡ್ತಾನೆ? ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಏನು ಮಾಡಲ್ಲ ಅಂತ ಅನ್ಸುತ್ತೆ ಇವಂದು. ನಿಜವಾಗ್ಲೂ ಇಂಥವ್ರದ್ದೆಲ್ಲ ನೋಡಿದ್ರೆ ನಿಜವಾಗ್ಲೂ ಸ್ಯಾಡ್ ಅನ್ಸುತ್ತೆ. ಅಷ್ಟು ಈಸಿನಾ ಬಿಗ್ ಬಾಸ್ಗೆ ಹೋಗೋದು? ಅಥವಾ ಬಿಗ್ ಬಾಸ್ನ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು, ಓಕೆ ನಾನು ನೋಡ್ತೀನಿ ಬಿಗ್ ಬಾಸು, ನನಗೂ ಇಷ್ಟ, ಆದರೆ ಅರ್ಥ ಆಯ್ತು ಅನ್ಸುತ್ತೆ. ಅಷ್ಟು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈ ಥರ ಎಲ್ಲ ಮಾಡೋದು, ಯಾವ ಎಕ್ಸ್ಟ್ರೀಮ್ಸ್ಗೆ ಹೋಗ್ತಾರೆ ಜನ ಬಿಟ್ರೆ ಅಂತ. ಇದೇ ಥರ ಇವರ ಇನ್ಸ್ಪಿರೇಷನ್, ಇವರ ಇನ್ಫ್ಲುಯೆನ್ಸರ್ಸು, ಎಂಥ ಥರ್ಡ್ ಕ್ಲಾಸ್ ಇನ್ಫ್ಲುಯೆನ್ಸರ್ಸ್ ಇವರು. ಇವರಿಂದ ನಮ್ಮ ಯೂತ್ ಮತ್ತು ನಮ್ಮ ಕರ್ನಾಟಕ ಪಾಪ್ಯುಲೇಷನ್ ಹಾಳಾಗ್ತದೆ. ಅವ್ರು ಅನ್ಕೋತಾರೆ ಇವಾಗ ಬೈ ಚಾನ್ಸ್ ಇವನು ಬಿಗ್ ಬಾಸ್ ಗೊಟ್ಟೋಗ್ಬಿಟ್ರೆ ಎಲ್ಲರೂ ಅನ್ಕೋತಾರೆ ಇವ್ನು ಬರೀ ಆಚೆ ಕಡೆ ಹೋಗ್ಬಿಟ್ಟು ನಾನು ಬಿಗ್ ಬಾಸ್ ಕರ್ಕೊಳ್ಳಿ, ಬಿಗ್ ಬಾಸ್ ನಾನು ಬಿಗ್ ಬಾಸ್ ಮನೆ ಮುಂದೆ ಊಟ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಇಂಥವ್ರನ್ನ ಕರ್ಸ್ಬಿಟ್ರೆ ಬೈ ಚಾನ್ಸು. ಸೋಷಿಯಲ್ ಮೀಡಿಯಾ ಏನೋ ಸ್ವಲ್ಪ ಜನ ನೋಡ್ತಾ ಇದ್ದಾರೆ. ನಾನು ಕೆಲಸ ಮಾಡ್ತಾ ಇರ್ತೀನಿ, ನಾನು ಯಾವುದೋ ಒಂದು ಜಾಬಿಗೆ ಸೆಲೆಕ್ಟ್ ಆಗಿರ್ತೀನಿ. ಆ ಜಾಬಿಗೆ ಏನು ಕೆಲಸ ಮಾಡಿದೆ, ಏನು ಕಷ್ಟಪಟ್ಟಿದೆ, ದುಡ್ಡು ಕೊಟ್ಬಿಡಿ, ಸ್ಯಾಲ್ರಿ ಕೊಟ್ಬಿಡ್ತಾರಾ? ಅಷ್ಟು ಈಸಿನಾ ಬಿಗ್ ಬಾಸ್ಗೆ ಹೋಗೋದು? ಅಷ್ಟು ಈಸಿ ಹೋಗಿದ್ರೆ ಎಷ್ಟು ಜನ ಇವೆಲ್ಲ ಟ್ಯಾಕ್ಟಿಕ್ಸ್ ಮಾಡ್ಕೊಂಡು ಹೋಗಿರ್ತಾ ಇದ್ರು. ನನ್ನ ಮನೆ ಬಿಟ್ಟು 70 ದಿನ ಆಯ್ತು. ತುಂಬಾ ಜನ ಪ್ರಾಂಕ್ ಕನ್ನಡಿಗ ಅವರು ನಿಮ್ಮ ಫೇವ್ರೆಟ್ ನೋಡೋಣ. ಕ್ವಶನ್ ಕೇಳಿದೇನಂದ್ರೆ ನಿನಗೆಲ್ಲ ಬಿಗ್ ಬಾಸ್ ಬೇಕಾ, ಯಾಕೆ ನಿನ್ಗೆ ಬಿಗ್ ಬಾಸ್, ಈ ತರ ತುಂಬಾ ಕ್ವಶನ್ ಕೇಳಿದೆ. ಆದ್ರೆ ಇನ್ನೊಂದು ಏನಂದ್ರೆ, ನಿಮಗೆ ಬಿಗ್ ಬಾಸ್ ಅಂದ್ರೆ ಇಷ್ಟನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನನಗಂತೂ ಬಿಗ್ ಬಾಸ್ ತುಂಬಾ ಇಷ್ಟ. ಅದರಲ್ಲಿ ಆಯ್ಕೆ ಆಗ್ಬೇಕಂತ ನಾನು ತುದಿಗೆಲ್ಲ ನಿಂತಿದ್ದೀನಿ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ, ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಸೋಷಿಯಲ್ ಮೀಡಿಯಾದ ಇಬ್ಬರಿಗೆ ಆಯ್ಕೆ ಮಾಡ್ತಾರೆ, ಅದರಲ್ಲಿ ಒಬ್ರು ಆಯ್ಕೆ ಬೇಕಂತ ನಂದು. ಇನ್ನೊಂದೇನಂದ್ರೆ, ಹಳ್ಳಿ ಮಕ್ಕಳು ಟೆಡಿ ನೋಡಿರಲ್ಲ, ಅಲ್ಲಿ ನಾನು ಮುಂದೆ ಹೋಗಿ ಅವ್ರ ಹತ್ರ ಎಂಟರ್ಟೈನ್ಮೆಂಟ್ ಮಾಡಿ ಒಂದು ಮೋಟಿವೇಶನ್ ಕೊಡ್ತೀನಿ. ಯಾಕಂದ್ರೆ ನಾನು 10th 5 ಸರಿ ಫೇಲ್ ಆಗಿದ್ದೀನಿ. ಮಕ್ಕಳು ಬಂದ್ಬಿಟ್ಟು ವಿದ್ಯಾ ಮುಖ್ಯ. ಇವನು ನಿಂತ್ಕೊಂಡ್ರೆ ಒಂಥರ ಟ್ರೈನ್ ಇದ್ದಂಗೆ ಮಾತಾಡೋದು, ಹೊಡಿತಾನೆ ಇರ್ತಾನೆ. ಒಂದು ಹೇಳಿದ್ರೆ ಸಾಕು 100 ಮಾತಾಡುವ. ಬಟ್ ಏನ್ ಮಾತಾಡ್ತಾನೆ ಅಂತ ಅವ್ನು ಮಾತ್ರ ಅರ್ಥ ಆಯ್ತು, ನಮ್ಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಆ ಥರ ಕ್ಯಾರೆಕ್ಟರ್ಗಳವರು. 10th 5 ಸತಿ ಫೇಲ್ ಆಗಿರೋ ಕಂಟೆಸ್ಟೆಂಟ್ನ ಕರಿಬೇಕಾ, ಅಥವಾ ಎಜುಕೇಟೆಡ್ ಕಂಟೆಸ್ಟೆಂಟ್ನ ಕರೆದ್ರೆ ಅವ್ರ ಮಕ್ಳಿಗೆ ಮೋಟಿವೇಟ್ ಮಾಡ್ತಾರಾ? ಹೆಂಗ್ ಮೋಟಿವೇಶನ್ ಅದು? ಹೆಂಗ್ ಓದ್ಸಕ್ಕೆ ಹೆಲ್ಪ್ ಮಾಡ್ತೀಯಪ್ಪ? ನಾನು ಓದ್ಸಕ್ಕೆ ಹೆಲ್ಪ್ ಮಾಡ್ತೀನಿ. ಹಳ್ಳಿ ಮಕ್ಕಳು ಟೆಡ್ಡಿ ನೋಡಿರಲ್ಲ, ಟೆಡ್ಡಿ ನೋಡಿಲ್ದಿದ್ರೆ ಇವಾಗ ಟೆಡ್ಡಿ ನೋಡ್ಬಿಟ್ಟು ನಾನು ಟೆಡ್ಡಿ ಕಾಸ್ಟ್ಯೂಮ್ ಹೋಗ್ಬಿಟ್ಟು ಆಚೆ ಕಡೆ ಡ್ಯಾನ್ಸ್ ಮಾಡ್ತೀನಿ, ನಾನು ಟೆಡ್ಡಿ ಕಾಸ್ಟ್ಯೂಮ್ ಹೋಗ್ಬಿಟ್ಟು ಹಗ್ಗರ್ ಸ್ಲಾಪ್ ಅಂತ ಮಾಡ್ತೀನಿ ಅಂತ ಇದಾ ಇನ್ಸ್ಪಿರೇಷನ್ ಕೊಡೋದು ಜನಕ್ಕೆ? ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಆಮೇಲೆ ಓದ್ ಪಾಸ್ ಆಗಿ, ವಿದ್ಯೆ ಕಲ್ತು ಪಾಸ್ ಆಗಿ. ಜನಕ್ಕೆ ಒಳ್ಳೆ ಮೆಸೇಜು, ಒಳ್ಳೆ ಮೋಟಿವೇಶನ್ ಕೊಟ್ಟರೆ ಅವರು ಇನ್ಸ್ಪೈರ್ ಆಗ್ತಾರೆ. ಮಕ್ಕಳಿಗೆ ಅನ್ಸ್ಬಿಟ್ರೆ ಎಲ್ಲ ಈಸಿ, ಸೋಷಿಯಲ್ ಮೀಡಿಯಲ್ಲಿ ಇಷ್ಟೊಂದು ದುಡ್ಡು ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ಡೈರೆಕ್ಟಾಗಿ ಕರ್ಸ್ತಾ ಇದೆ ಅಂತ. ಸೋಷಿಯಲ್ ಮೀಡಿಯಾದಿಂದ ಅವ್ರಿಗೆ ಓದೋದು ಮತ್ತೆ ಕೆರಿಯರ್ ಮೇಲೆ ಫೋಕಸ್ ಮಾಡೋದ್ ಬದಲು ಈ ಥರ ನಾನು ಟೆಡ್ಡಿ ಕಾಸ್ಟ್ಯೂಮ್ ಹಾಕೊಂಡು ಬೇರೆ ಎಲ್ಲ ಹೋಗ್ತೀನಿ ಅಂದರೆ ದಟ್ ಇಸ್ ನಾಟ್ ಆಕ್ಚುಯಲ್ ಮೋಟಿವೇಶನ್. ಯಾರು ಒಳ್ಳೆ ಎಜುಕೇಟೆಡ್ ಪೀಪಲ್ನ ಕರ್ಸ್ಬೋದು, ಇನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಗ್ ಬಾಸ್. ಆದರೆ ಅವರಿಗೆ ಬರೀ ಅವರು ಶೋಸು ಪ್ಲಸ್ ಅವ್ರ TV ಸೀರಿಯಲ್ಸ್ನ ಪ್ರಮೋಟ್ ಮಾಡೋದೇ ಅವ್ರದ್ದು ಇಂಟೆನ್ಷನ್. ಸೊ ಏನು ಮಾಡೋಕ್ಕಾಗಲ್ಲ. ಆದರೆ ನಿಜವಾಗ್ಲೂ ಮೋಸ್ಟ್ ಆಫ್ ದ ಪೀಪಲ್ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರೋ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಬಿಗ್ ಬಾಸ್ ಎಂಟೈರ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಬಿಗ್ ಬಾಸ್ ರೋಸ್ಟ್ಗಳು ತರ್ತಾ ಇದ್ದೀನಿ. ಆಮೇಲೆ ಬೇಕಾದಷ್ಟು ಟ್ರೆಂಡಿಂಗ್ ಮೀಮ್ಸು, ಏನೇನು ಟ್ರೆಂಡಿಂಗ್ ಟಾಪಿಕ್ಸು, ಟ್ರೆಂಡಿಂಗ್ ಮೀಮ್ಸ್ ಇದೆಯೋ ಅದನ್ನು ರಿಯಾಕ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಕಂಟೆಂಟ್ ಅಂತೂ ಈ ಇಯರ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಸಬ್ಸ್ಕ್ರೈಬ್ ಅಂತೂ ಮಾಡಿ. ಸೋಷಿಯಲ್ ಮೀಡಿಯಾಲೂ ಕರ್ಸಿದ್ದಾರೆ ಒಬ್ರು, ಧನ್ರಾಜ್ ಅಂತ. ಪಾಪ ಓವರ್ ಆಲ್ ಒಳ್ಳೆಯವರು, ಆದರೆ ಲೈಕ್ ನನಗನ್ಸುತ್ತೆ ಅವರು ತುಂಬ ಇನ್ನೋಸೆಂಟು ಅಥವಾ ಸ್ವಲ್ಪ ಜಾಸ್ತಿನೇ ಓವರ್ ಡ್ರಾಮಾ ಮಾಡ್ತಾ ಇದ್ದಾರೆ. ಏನೋ ಲೈಕ್ ಹೋಗಿ ಕಾಲ್ ಬೀಳೋದು, ಆಮೇಲೆ ನಿಜವಾಗ್ಲೂ ಏನೋ ಒಂಥರ ಆಚೆ ಕಡೆ ಇದ್ದಿದ್ದು ಫ್ಯಾನ್ ಫಾಲೋಯಿಂಗ್ ಪರ್ಸನಾಲಿಟಿ ಒಳಗೆ ಹೋದ್ಮೇಲೆ ಅನಿಸ್ತಾ ಇಲ್ಲ. ಯಾರು ಇದಕ್ಕೆ ಹೊಣೆಯೋ, ಯಾರು ಬಯಸದ ಕೊನೆಯೋ, ತ್ಯಜಿಸುವೆ ಶಪಿಸುವೆ. ನೀವು ಒಂದು ಬಿಲ್ ಬೋರ್ಡಲ್ಲಿ ಹಗ್ಗೋರ್ ಸ್ಲ್ಯಾಪ್ ಅಂತ ಹಾಕ್ಬಿಟ್ಟು ಸ್ಲ್ಯಾಪ್ ಮಾಡಿಸ್ಕೊಂಡ್ರೆ ಅದರಲ್ಲಿ ಸಿಂಪತಿ ಏನು ಮಾಡೋದು? ಸಿಂಪತಿಗೋಸ್ಕರ ಏನೇನೆಲ್ಲ ಮಾಡ್ತಾರಪ್ಪ ಜನ ಸೋಷಿಯಲ್ ಮೀಡಿಯಾಗೆ. ಓಕೆ, ನಿಂದು ಇಂಟೆನ್ಷನ್ಸ್ ಒಳ್ಳೇದಿದೆ, ಆಮೇಲೆ ನೀನೇನು ಬೆಟ್ಟಿಂಗ್ ಆ್ಯಪ್ಸು ಅಥವಾ ಏನೂ ಪ್ರಮೋಟ್ ಮಾಡಿಲ್ಲ, ಅದು ಓಕೆ. ಆದರೆ ಹಗ್ಗೋರ್ ಸ್ಲ್ಯಾಪಲ್ಲಿ ಹಗ್ ಅಥವಾ ಸ್ಲ್ಯಾಪ್ ಮಾಡ್ಬೋದಲ್ವಾ? ನೀನು ಅಷ್ಟೊಂದು ಹೊಡ್ಸ್ಕೊಳ್ಳೋದು ಇಷ್ಟ ಇರಲಿಲ್ಲ ಆ ಥರ ಕಾರ್ಡ್ ಇಟ್ಕೊಂಡು ಏನಕ್ಕೆ ಹೋಗೋದು? ಆರಾಮ್ಸೆ ಮನೇಲಿ ಇರ್ಬೋದಲ್ವಾ? ಅಥವಾ ಬರೀ ಹಗ್ಗೋರ್ ಕಿಸ್ ಅಂತ ಹಾಕೋಬೋದಲ್ವಾ? ಅವೆರಡು ಹಾಕ್ಬಿಟ್ಟು ಯಾರು ಹೊಡೆದ್ರೆ ಅದು ತಪ್ಪು. ಆದರೆ ಸೋಷಿಯಲ್ ಮೀಡಿಯಾಲಿ ಹೆಂಗೆ ಪೋರ್ಟ್ರೇ ಮಾಡೋದಂತ ಇವರಿಂದ ಕಲ್ತ್ಕೊಂಡು ಒಂದು ಎಮೋಷನಲ್ ಮ್ಯೂಸಿಕ್ ಹಾಕ್ಬಿಟ್ಟು ಹಗ್ಗೋರ್ ಸ್ಲ್ಯಾಪ್ ಅಂತ ಹಾಕ್ಬಿಟ್ಟು ಓಡಿಸ್ಕೊಂಡ್ರೆ ಪ್ರಾಬ್ಲಮ್. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕಾವ್ರಿ. ಯಾರಪ್ಪ ಬಂದ್ರಿ? ಇದು ಪಬ್ಲಿಕ್ ಪ್ಲೇಸ್, ಇದು ಯಾರಪ್ಪ ಬಂದು? ನೀನು ಆಂಧ್ರ ಅವನು ನನಗೆ ಗೊತ್ತಿದೆ. ರೈಟ್ ಅಲ್ಲಿ ಇಲ್ಲಿಂದ, ರೈಟ್ ಅಲ್ಲಿ ಇಲ್ಲಿಂದ, ರೈಟ್ ಅಲ್ಲಿ
ನಿಂತರ ಆಂಧ್ರನೇ ಮುಂದಿರಲೇ ಕರ್ನಾಟಕ. You get out from here. Get out from here. Get out from here. Who are you to come and ask me? ಯಾರು Who are you? Hey, letter ಕೊಡು. Hey, letter ಕೊಡಲೇ. ಲಾಯರ್ ಸರ್, ಲಾಯರು ಸರ್, ನಂದು ಆ್ಯಕ್ಚುಲಿ ನಿಜವಾಗ್ಲೂ ಕಂಟೆಂಟ್ ವೈಸು ನೀವು ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ. ಪ್ಲಸ್ ಪ್ರಶಾಂತ್ ಸಂಬರ್ಗಿ ಸರ್ ತುಂಬ ಸಿಮಿಲಾರಿಟೀಸ್ ಇದೆ. ಯಾವ ಮಹಾನುಭಾವ ಹೇಳಿದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನೂ ಇಲ್ಲ ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಪ್ರಶಾಂತ್ ಸಂಬರ್ಗಿ ಸರ್ ನಂದು ಫೇವ್ರೇಟ್ ಕಂಟೆಸ್ಟೆಂಟು. ಆಮೇಲೆ ನೀವು ಒಂಥರ ಈ ಸೀಸನಲ್ಲಂತೂ ಒನ್ ಆಫ್ ದ ಬೆಟರ್ ಕಂಟೆಸ್ಟೆಂಟ್ಸು. ಆದರೆ ಹೇಳ್ತೀರಾ ನಾನು ಬಿಗ್ ಬಾಸ್ನೇ ಬಂದ್ ಮಾಡ್ಬೋದು, ನಾನು ಬಿಗ್ ಬಾಸ್ನೇ ಕೊಂಡ್ಕೋಬೋದು, ಇಮಿಡಿಯೇಟ್ಲಿ 200 ಕೋಟಿ ಇಮಿಡಿಯೇಟ್ಲಿ ತರಿಸ್ಕೋಬೋದು, ನಾನು 100 ಕೋಟಿ 2,000 ಕೋಟಿ ಕೊಟ್ಬಿಟ್ಟು ಬಿಗ್ ಬಾಸ್ ಕಪ್ನೇ ಗೆಲ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಸಾರಿ ಬಿಗ್ ಬಾಸ್, ಸಾರಿ ಟು ಡೈರೆಕ್ಟರ್ ಅಂತ ಹೇಳ್ತಿರಲ್ಲ ನೀವು. ಇದರ ಆ್ಯಕ್ಚುಲಿ ಟ್ರೂತ್ ಏನು? ನಿಮ್ಗೆ ಅಷ್ಟೊಂದು ಕೋಟಿ ಅಷ್ಟೊಂದು ಆಸ್ತಿ ಇದ್ದರೆ ನೀವು ಏನಕ್ಕೆ ಬಿಗ್ ಬಾಸ್ಗೆ ಏನಕ್ಕೆ ಹೋಗಿದ್ರೆ? ಅದು ನಿಮ್ಮ ಸ್ಟ್ಯಾಚರ್ ಪ್ರಕಾರ ಅದು ನಿಜವಾಗ್ಲೂ ಸ್ವಲ್ಪ ತುಂಬ ಸ್ಮಾಲ್ ಪ್ಲ್ಯಾಟ್ಫಾರ್ಮು. ಅಂಥ ಪ್ಲ್ಯಾಟ್ಫಾರ್ಮ್ ಎಲ್ಲ ನಿಮ್ಗೆ ಅವಶ್ಯಕತೆನೇ ಇಲ್ಲ. ಯಾಕೆ ಹೋದ್ರಾ ಸರ್? ನೀವು ಕಂಟೆಂಟ್ ಏನೋ ಚೆನ್ನಾಗಿ ಕೊಡ್ತಾ ಇದ್ದೀರಾ, ಆದರೆ ಅಷ್ಟೊಂದು ದೊಡ್ಡ ಪರ್ಸನ್ ಆಮೇಲೆ ಆಚೆ ಹೋದ್ಮೇಲೆ ಬಿಗ್ ಬಾಸೇ ನಿಲ್ಲಿಸ್ತೀನಿ, ಇಮಿಡಿಯೇಟ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಫುಲ್ಲು ಚೇಂಜು. ನಾನು ಅದನ್ನು ವೇಟ್ ಮಾಡ್ತಾ ಇದ್ದೆ, ನೀವು ಯಾವಾಗ ಬಿಗ್ ಬಾಸ್ ನಿಲ್ಲಿಸ್ತೀರಾ ಅಥವಾ ಏನೋ ಒಂದು ಆಚೆಗೆ ಬಂದುಬಿಟ್ಟು ಕೇಸ್ ಹಾಕ್ತೀರಾ ಅಂತ ಎಲ್ಲರ ಮೇಲೂ. ಇವಾಗ ನೋಡಿದ್ರೆ ನೀವು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಸಾರಿ ಟು ದ ಡೈರೆಕ್ಟರ್ಸ್ ಹೇಳಿದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಯಿತು ಸರ್. ನಿಮ್ಮಿಂದ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಡಿ ಬಾಸ್ದು ಥಗ್ ಲೈಫ್ ಮೂಮೆಂಟ್ಸು ಇಲ್ಲಿದೆ ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ ಯು, ಲವ್ ಯು, ಬಾಯ್.